ನಿನ್ನೆ ರಾತ್ರಿ ಬಂದಿರೋ ರಿಕ್ವೆಸ್ಟ್ ನೋಡ್ಬೇಕಾದ್ರೆ ದ ಟ್ಯಾಟೂ ಗೋಸ್ಟ್ ಅನ್ನೋರು ಮೆಸೇಜ್ ಮಾಡಿದ್ರು. ಅದೇನಂದ್ರೆ ಸುಮಾರು 15 ದಿವಸದಿಂದ ನಾವು ಒಂದು ವಿಡಿಯೋ ಬಿಟ್ಟಿದೆ ಪಾಪುಗೆ ಬ್ಲಡ್ ಕ್ಯಾನ್ಸರ್ ಅಂತ. ಸೊ ಅದಕ್ಕೆ ಅವ್ರ ಕೈಲಾದ ಸಹಾಯ ಮಾಡೋಕೆ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ಮತ್ತೆ ಲೊಕೇಶನ್ ಸೆಂಡ್ ಮಾಡಿ ಅಂದ್ರು. ಸೊ ಅದಕ್ಕೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ಮತ್ತೆ ಲೊಕೇಶನ್ ಸೆಂಡ್ ಮಾಡಿದೆ. ಸೊ ಆ ವಿಡಿಯೋ ಬಿಟ್ಟಾಗಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗಿದೆ. ಅದೆಲ್ಲ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಸಹಾಯ ಮಾಡಿರೋರ್ಗೂ ಥ್ಯಾಂಕ್ಸ್ ಮತ್ತೆ ಶೇರ್ ಮಾಡಿರೋರ್ಗೂ ಥ್ಯಾಂಕ್ಸ್. ನಂಗೆ ಕಾಲೇಜ್ ರಜೆ ಇದ್ದಾಗ ಮಗು ಹೆಲ್ತ್ ಬಗ್ಗೆ ಮತ್ತೆ ಆಗಿರೋ ಖರ್ಚು ವೆಚ್ಚಗಳ ಬಗ್ಗೆ ವಿಡಿಯೋ ಮಾಡ್ತೀನಿ. ಇವತ್ತು ಕಾಲೇಜಿಗೆ ಬಂದಾಗ ನಂಗೆ ಗೊತ್ತಾಗಿದ್ದೇನಂದ್ರೆ ಟೆಸ್ಟ್ ಗಿಂತ ಮುಂಚೆ ಸಬ್ಮಿಟ್ ಮಾಡೋ ರೆಕಾರ್ಡ್ ಮಾಡ್ಸ್ಬಿಟ್ಟು ಬಂದಿದ್ದೀನಿ ಅಂತ. ಆ ರೆಕಾರ್ಡ್ ನಂದಲ್ಲ, ನನ್ನ ಫ್ರೆಂಡ್. ರೆಕಾರ್ಡ್ ಇಲ್ಲ ಅಂದ್ರೆ ಟೆಸ್ಟ್ ಗಲ್ಲ, ಕ್ಲಾಸ್ಗೆ ಸೇರ್ಸಲ್ಲ. ಅದಕ್ಕೆ ಅವ್ನ್ ಬೇಜಾರ್ ಮಾಡ್ಕೊಂಡಿದ್ದ. ಸೊ ನಾನು ನಮ್ ಬ್ರೋ ಹತ್ರ ಚಿನ್ಕೊಳ್ಳಿ ಗಂಟ ಡ್ರಾಪ್ ಹಾಕ್ಸ್ಕೊಂಡು ಚಿನ್ಕೊಳ್ಳಿ ಬಸ್ ಸ್ಟಾಪ್ ಇಳ್ದು ಹೋಗ್ತಾ ಇದ್ದಂಗೆ ಬಸ್ ಸಿಕ್ತು. ಮತ್ತೆ ಅವ್ರಿಗೆ ಬಾಯ್ ಹೇಳಿ ಬಸ್ ಹತ್ತಿ ಪಾಂಡಪುರ ಬಂದಿದ್ದೆ. ಪಾಂಡಪುರದಲ್ಲಿ ನಮ್ ಬ್ರೋ ಹತ್ರ ಗಾಡಿ ಇಸ್ಕೊಂಡು ಅರ್ಜೆಂಟ್ ಅಲ್ಲಿ ಮನೆಗ್ ಬಂದು ರೆಕಾರ್ಡ್ ಎತ್ಕೊಂಡು ರಿಟರ್ನ್ ಗಾಡಿ ಎತ್ತಿ ಮೊಬೈಲ್ ಶಾಪ್ ಹತ್ರ ಹೋಗಿ ಬ್ರೋಗೆ ಗಾಡಿ ಕೀ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬಸ್ ಸ್ಟಾಪ್ ಬಂದೆ. ಇವತ್ತು ನಂಗೆ ಲಕ್ ಅನ್ಸುತ್ತೆ, ಯಾಕಂದ್ರೆ ಬಸ್ ಸ್ಟಾಪ್ ಬರ್ತಿದ್ದಂಗೆ ಬಸ್ ಬಂತು. ಮತ್ತೆ ನಾನು ಕಾಲೇಜ್ ಹತ್ರ ಬಂದು ಅವನ್ಗೆ ರೆಕಾರ್ಡ್ ಕೊಟ್ಟು ಕ್ಲಾಸ್ಗೆ ಹೋಗಿ